ವೆಲ್ಕಮ್ ಬ್ಯಾಕ್ ಗಾಯ್ಸ್, ಬ್ಯಾಂಗ್ಳೂರ್ ಟು ಗೋವಾ ಡೇ 3ಗೆ ಸ್ವಾಗತ. ಇದೇ ನಾವಿದ್ದಿದ್ದು ಬಾಗಾ ಬೀಚ್ ಹತ್ರ ನಿಯರ್ ಇದೆ ಇದು ಆ್ಯಕ್ಚುಲಿ. ಬೆಳಗ್ಗೆನೇ ಗೋವಾ ನೋಡಿ ಹೆಂಗಿದೆ ಗಾಯ್ಸ್, ಸಖತ್ತಾಗಿದೆ. ಬೆಳಗ್ಗೆ ಹೊತ್ತು ಫುಲ್ಲು ಚಳಿ ಮಾತ್ರ. ಇವತ್ತು ಬೆಳಗ್ಗೆನೇ ಬೇಗ ಎದ್ದು ರೆಡಿಯಾಗಿ ಬೇಗನೆ ಬಿಟ್ಟು ಗೋವಾ ನಾವಿದ್ದಿದ್ದು ಬಾಗಾ ಬೀಚಿಂದ. ಅದಾದಮೇಲೆ ಗೋವಾದಲ್ಲಿ ಒಂದು 2-3 ಮೇನ್ ಪ್ಲೇಸ್ ಇದೆ, ಅದನ್ನು ತೋರಿಸ್ಬಿಟ್ಟು ರಿಟರ್ನ್ ಹೊರಡೋದೆ. ನಡೀರಿ ನೋಡೋಣ. ಆ್ಯಕ್ಚುಲಿ ಇವಾಗ ನಾವು ಫಸ್ಟ್ ಹೋಗ್ತಿರೋದೆ ಮಾರುತಿ ಮಂದಿರ ಅಂತ. ಗೋವಾಯಿಂದ ಅದೊಂದು 15-20 ಕಿಲೋಮೀಟರ್ಸ್ ಏನೋ ಇದೆ ಅಷ್ಟೇ ಬಾಗಾ ಬೀಚಿಂದ. ಅದು ಹೋಗ್ತಾನೆ ಸಿಗುತ್ತೆ ಅದೆಲ್ಲ ನಿಮಗೆ. ಆಮೇಲೆ ಅಲ್ಲೇ ಮಾರುತಿ ಮಂದಿರ ನಿಯರ್ ಚರ್ಚ್ ಕೂಡ ಸಿಗುತ್ತೆ ನಿಮಗೆ. ಅವೆರಡು ಒಂದೇ ಪ್ಲೇಸ್ ನಿಯರ್, ಜಾಸ್ತಿ ಡಿಸ್ಟೆನ್ಸ್ ಇಲ್ಲ, 100-500 ಡಿಸ್ಟೆನ್ಸ್ ಏನಿದೆ ಅಷ್ಟೇ. ಬನ್ನಿ ಅದನ್ನು ನೋಡಿಕೊಂಡು ಮುಂದೆ ಹೋಗೋಣ, ನಡೀರಿ. ನಿಜ ಹೇಳ್ಬೇಕಂದ್ರೆ ಬೈಕರ್ಸ್ಗಳಿಗೆ ಗೋವಾ ರೋಡ್ಸ್ ಅಂತೂ ಹೆವನ್ ಅಂತಲೇ ಹೇಳ್ಬೋದು. ಎಷ್ಟು ಡಿಸಿಪ್ಲಿನ್ ಆಗಿದೆ ಅಂದರೆ ಮಾತ್ರ ಓಡಿಸೋದಕ್ಕೆ ಮಾತ್ರ ಗಾಡೀಲಿ ಫುಲ್ ಟ್ಯಾಂಕ್ ಇರಬೇಕು, ಅಷ್ಟು ಸಖತ್ತಾಗಿದೆ ಗೋವಾದಲ್ಲಿರೋ ರೋಡ್ಸ್ ಎಲ್ಲ. ನಮ್ಮ ಬೆಂಗಳೂರಲ್ಲಿಗಿಂತ ನೆನೆಸ್ಕೊಬಿಟ್ರೆ ಅಪ್ಪ ಅನಿಸ್ಬಿಡುತ್ತೆ ಹೊರತು ಗೋವಾದಲ್ಲಿ ಎಷ್ಟು ಡಿಸಿಪ್ಲಿನಾಗಿ ಮೇಂಟೈನ್ ಮಾಡಿದ್ದಾರೆ ಅಂದರೆ ನೋಡ್ತಾ ಇದ್ದೀರಲ್ಲ, ಇದೇ ಸಾಕ್ಷಿ ನೋಡಿ ಹೆಂಗಿದೆ ಅಂತ. ನೋಡಿ ಸುತ್ತಮುತ್ತ ಹೆಂಗಿದೆ. ಅದಾದಮೇಲೆ ನಾವು ಏನು ಸಖತ್ತಾಗಿದೆ ಗುರು ಇದನ್ನು ನೋಡೋದಕ್ಕೆ ಮಾತ್ರ. ಬೆಳಗ್ಗೆನೇ ವಾವ್, ಒಂದು ಕಡೆ ಸನ್ರೈಸು ಅಲ್ಟಿ ನೋಡಿ ಗೈಸ್. ಬ್ರಿಡ್ಜ್ ಮೇಲೆ ಒಂದು ರೋಡು, ಹತ್ರ ಕೆಳಗಡೆ ಈ ಥರ ಒಂದು ಸಿಂಪಲ್ ಬ್ರಿಡ್ಜ್ ಒಂದು. ಏನು ವೈಪ್ ಕೊಡ್ತಿದೆ ಅಂದರೆ ಮಾತ್ರ ಹೋ ಅಣ್ಣ. ಸರಿ ಬಿಡೋಣ. ನೋಡಿ ಹೆಂಗೆ ಹೋಗ್ತಾ ಇದ್ದಾರೆ ಅಂದರೆ ಒಮ್ಮೆ ವೆಲ್ಕಮ್ ಟು ಮಾರುತಿ ಮಂದಿರ್ ಗಾಯ್ಸ್. ನಡೀರಿ ನೋಡೋಣ ಹೆಂಗಿದೆ ಅಂತ. ಗೋವಾದಲ್ಲಿ ನಮ್ಮ ಆಂಜನೇಯನ ನೋಡೋಕ್ಕೂ ಒಂಥರ ಕಿಕ್ ಸಿಗುತ್ತೆ ಅಷ್ಟೇ. ಆ್ಯಕ್ಚುಲಿ ನಾವು ಬಾಸ್ ಫ್ಯಾನ್ಸೇ ಅಲ್ವಾ, ನಮ್ಮ ಬಾಸ್ ಎಲ್ಲಿದ್ರೇನು ಮಿಂಚ್ತಾನೆ ಇರ್ತಾರೆ. ಗೋವಾದಲ್ಲಿದ್ದರೂ ಅಷ್ಟೇ, ಎಲ್ಲಿಗೆ ಹೋದರೂ ಬಾಸೇ. ನೀವು ಇಲ್ಲಿಂದ ಮೆಟ್ಲು ಹತ್ಕೊಂಡು ಹೋಗ್ಬೋದು. ಫುಲ್ ಟೆಂಪಲ್ ಹತ್ರನೇ ಹೋಗೋಕ್ಕೆ ರೋಡ್ ಕೂಡ ಇದೆ, ನೀವು ಹಂಗೆ ಕೂಡ ಬೇಕಾದ್ರೂ ಹೋಗ್ಬೋದು. 2 ಆಪ್ಷನ್ ಇದೆ ಇಲ್ಲಿ ನೋಡಿ ಹೆಂಗಿದೆ. ವಾವ್, ಏನು ಸಖತ್ತಾಗಿದೆ ಗುರು. ಕೇಸರಿ ಬಣ್ಣದಲ್ಲಿ ಆರಾಜಿಸುತ್ತಿರುವ ನಮ್ಮ ಬಾಸ್. ಜೈ ಆಂಜನೇಯ. ಇದೆ ನೋಡಿ ದೇವಸ್ಥಾನದ ಒಳಗಡೆ ಹೆಂಗಿದೆ ಅಂತ.
ಏನು ಸಖತ್ತಾಗಿದೆ ಅಲ್ಲ ನೋಡಿ. ವಿಡಿಯೋ ಮಾಡೋಂಗಿಲ್ಲ, ಅಲ್ಲಿಂದ ಇಲ್ಲಿವರೆಗೂ ಮತ್ತೇನಕ್ಕೆ ಬಂದಿದ್ದೀನಿ ನಾನು. ನೋಡ್ಕೋಬೇಡಿ ಹೆಂಗಿದೆ ಅಂತ, ಸಖತ್ತಾಗಿದೆ ಮಾತ್ರ ನೋಡೋದಕ್ಕೆ ಒಳಗಡೆ. ಇದು ದೇವಸ್ಥಾನದಿಂದ ನಿಮಗೆ 500 ಮೀಟರ್ದಲ್ಲಿ ನಿಯರ್ ಇದೆ ಅಷ್ಟೇ ಈ ಚರ್ಚು. ಮೇನ್ ಚರ್ಚ್ ಇದು ಗೋವಾದಲ್ಲಿ, ಇಮ್ಯಾಕ್ಯುಲೇಟ್ ಕನ್ಸೆಪ್ಷನ್ ಅಂತ. ಸಖತ್ತಾಗಿದೆ ನೋಡಿ. ಅದ್ರ ಮುಂದೆಗಡೆ ಯಾವ ಥರ ಇದೆ, ಡಿಸಿಪ್ಲಿನ್ ಆಗಿದೆ ಫುಲ್ಲು. ಗೈಸ್ ನೋಡಿದ್ದೆಲ್ಲ ಆಯಿತು, ಹೊರಡೋಣ ಇಲ್ಲಿಂದ. ಇಲ್ಲಿ ನಡೀರಿ ಹೊರಡೋಣ ಗೈಸ್. ಅಲ್ಲೋಡಿ ಹೆಂಗಿದೆ ಆ್ಯಕ್ಚುಲಿ, ಫುಲ್ ಡಿಸಿಪ್ಲಿನ್ ಆಗಿ ಓಡಾಡ್ತಾರೆ ಇಲ್ಲಿನ ಪೀಪಲ್ಸ್ ಎಲ್ಲ. ಫುಲ್ ಡಿಸಿಪ್ಲಿನ್ ಆಗಿದೆ ಗೋವಾ, ಚೆನ್ನಾಗಿದೆ ಆ್ಯಕ್ಚುಲಿ ಇದು ನೋಡಿ ಹೆಂಗಿದೆ. ಅವರೆಲ್ಲ ಟೂರಿಸ್ಟು, ಇಲ್ಲೇ ಸ್ಟೇ ಆಗಿದ್ರು ಅನ್ಕೋತೀನಿ. ಈ ಸಿಟಿ ಒಳಗಡೆಯಿಂದ ಹೋಗ್ತೀನಿ ನೋಡಿ ಈ ಸಲ. ಮನೆಗಳು ಹಂಗೆ ಅವರು ಹೆಂಗೆ ಯಾವ ಥರ ಇದೆ ಅಂತ ನೋಡೋದಕ್ಕೋಸ್ಕರ ಈ ಸೆಂಟರ್ ರೋಡಿಂದ ಹೋಗೋಣ ಅಂತ ಡಿಸೈಡ್ ಮಾಡಿ ಹಿಂಗೆ ಹೋಗಿದ್ದೀನಿ. ನಡೀರಿ ನೋಡಿ ಹೇಗಿದೆ ಅಂತ. ಇಲ್ಲೆಲ್ಲ ಕಲರ್ ಮನೆಗಳಪ್ಪ ಆ್ಯಕ್ಚುಲಿ. ಓಹೋ ಫುಲ್ ಗ್ರೀನರಿ. Finally enter the road. ಇವಾಗ ಮೇನ್ ಟೆಂಪಲ್ ಆದ ಗೋವಾದಲ್ಲಿ ಮಂಗೇಶಿ ಟೆಂಪಲ್ ಅಂತ ಗೋವಾದಲ್ಲಿ ಮೇನ್ ಅದು. ಚೆನ್ನಾಗಿದೆ ಅದು ಆ್ಯಕ್ಚುಲಿ. ಅಲ್ಲಿಗೆ ಪ್ಲ್ಯಾನ್ ಮಾಡಿ ಅಲ್ಲಿಗೆ ಹೋಗ್ತಾಯಿದ್ದೀನಿ ಈಗ. ನಡೀರಿ ಅಲ್ಲಿ ಇಲ್ಲಿಂದ ಒಂದು 30+ ಏನಾಗಿದೆ ಕಿಲೋಮೀಟರ್ದು ಮಂಗೇಶಿ ಟೆಂಪಲ್. ನಡೀರಿ ನೋಡೋಣ ಅದು ಹೆಂಗಿದೆ ಅಂತ. ಆ್ಯಕ್ಚುಲಿ ಇನ್ನೂ ಏನೇನೋ ಪ್ಲ್ಯಾನ್ ಮಾಡಿದೆ ಗೋವಾದಲ್ಲಿ. 1-2-3 ಬೀಚ್ ಇದ್ದು ಅವನ್ನ ನೋಡಿಕೊಂಡು ಎಲ್ಲ ಕ್ಲಿಯರ್ ಮಾಡೋಣ ಅಂತ. ಬೀಚಲ್ಲಿ ಇನ್ನೇನು ಆಡೋದು, ಒಂದ್ಸಲ ಆಡಿ ಬೋರ್ ಆಗ್ಬಿಟ್ಟಿದೆ. ಅದಕ್ಕೆ ಸುಮ್ಮನೆ ಏನು ನೋಡೋದು ಒಂದು ಬೀಚ್ಗಳನ್ನ ಅಂದ್ಬಿಟ್ಟು ಮೇನ್ ಟೆಂಪಲ್ನ ನೋಡ್ಕೊಂಡು ಸೀದಾ ಇಲ್ಲಿಂದ ಹೊರಟ್ಬಿಡೋಣ. ಮೊದಲು ಬೆಳಗ್ಗೆನೆ ಇಲ್ಲಿಂದ ಹೊರಟ್ಬಿಟ್ಟು ಮುಂದೆ ಏನಾಗುತ್ತೆ ನೋಡ್ಬೋಣ ಅಂದ್ಬಿಟ್ಟು 1-2-3 ಟೆಂಪಲ್ ಇದೆ, ಅದನ್ನು ನೋಡಿಕೊಂಡು ಅಂತ ಪ್ಲ್ಯಾನ್ ಮಾಡಿದೆ ನೈಟೆ. ಅದೇ ಥರ ಮಾಡ್ತಾಯಿದ್ದೀನಿ. ಎಷ್ಟು ನೋಡ್ತಿರ್ರಿ ಬೀಚ್ಗಳನ್ನ, ನೋಡಿ ಬೇಜಾರ. ಇನ್ನೇನು ಅದೇ ಹುಡುಗಿರು, ಅದೇ ಬೀಚು, ಅದೇ ನೀರು. ಏನು ಸೀರೆ ಇರ್ತದ? ಇಲ್ಲ, ಅದೇ ಸೇಮ್ ಮಣ್ಣು, ಅದೇ ಉಪ್ಪು ನೀರು, ಅದೇ ಸಮುದ್ರ, ಅದೇ ಇದು. ಬೀಚಲ್ಲಿ ಅಂದರೆ ಸ್ವಲ್ಪ ಡಿಫ್ರೆಂಟಾಗಿ ಇರೋರು ಬರ್ತಾರೆ ಅಷ್ಟೇ ಇನ್ನೇನಿಲ್ಲ. ಅರ್ಥ ಇದಲ್ಲ? ಮತ್ತೆ ಇಲ್ಲಿಂದ ಬಂದರೆ ಕರೆಕ್ಟಾಗಿ ಬಂದ್ಬಿಡ್ಬೇಕು. ಗೋವಾದಲ್ಲಿ ಫಸ್ಟ್ ಟೈಮ್ ಅಂದರೆ ಮ್ಯಾಪ್ ಹಾಕೊಳ್ಳೇಬೇಕು. ಬೇರೆ ಆಪ್ಷನ್ ಇದ್ದರೂ ಎಷ್ಟು ಅಂತ ನಿಲ್ಲಿಸ್ಲಿ, ಎಷ್ಟು ಕಡೆ ಅಂತ ನಿಲ್ಲಿಸ್ಲಿ. ಗೋವಾದಲ್ಲಿ ಹೊಸಿ ರೋಡ್ಸಾ ಯಪ್ಪ. ಮಂಗೇಶಿ ಟೆಂಪಲ್ ಹತ್ರನೇ ರೋಡ್ ಹೋಗುತ್ತೆ. ನಾನು ಆದರೂ ಮಿಸ್ ಆಗಿ ಇಲ್ಲೇ ಬಂದುಬಿಟ್ಟೆ ಡೈರೆಕ್ಟ್. ಇಲ್ಲಿಂದ 1 ಕಿಲೋಮೀಟರ್ ಏನೋ ದೂರ ಇದೆ ಮಂಗೇಶಿ ಟೆಂಪಲ್, ನಡ್ಕೊಂಡು ಹೋಗ್ಬೇಕು. ಬಂದಿದ್ದಿಲ್ಲ ಅಂದ್ಬಿಟ್ಟು ಅಲ್ಲೇ ಟೀ ಕುಡಿದ್ಬಿಟ್ಟು ಇಲ್ಲಿಂದನೇ ನಡ್ಕೊಂಡು ಹೋಗೋ ಪರಿಸ್ಥಿತಿ ಬಂತು. ಏನು ಮಾಡೋಣ, ನಡೀರಿ ಟೀ ಕುಡಿದ್ಬಿಟ್ಟು ನಡ್ಕೊಂಡು ಹೋಗೋಣ. ನೋಡಿ ಬಾಯ್ಸ್ ಆ್ಯಂಡ್ ಗರ್ಲ್ಸ್ ಹೆಂಗಿದೆ ಮಂಗೇಶಿ ಟೆಂಪಲ್. ಏನು ಸುಂದರವಾಗಿದೆ ಅಲ್ಲ ನೋಡೋದಕ್ಕೆ.
ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ. ಇದು ನಿಮಗೆ ಹೋಯ್ತಾ ಓಲ್ಡ್ ಗೋವಾ ಆದಮೇಲೆ ಸಿಗೋವಂಥದ್ದು ಶ್ರೀ ಮಂಗೇಶಿ ಟೆಂಪಲ್ ಅಂತ. ಹಾಯ್ ಗೈಸ್, ಎಲ್ಲ ನೋಡಿದ್ದಾಯಿತು ಮಂಗೇಶ ಟೆಂಪಲ್ ಎಲ್ಲ. ಇವಾಗ ಗೋವಾದಿಂದ ಓಡೋಣ ನಡೀರಿ. ಗೋವಾದಿಂದ ಹೋಯ್ತಾ ಇದೊಂದು ಮತ್ತೊಂದು ಚರ್ಚ್ ಕಾಣಿಸುತ್ತೆ ನೋಡಿ, ಇದು ಅವರ್ ಲೇಡಿ ಆಫ್ ರೋಸರೀಸ್ ಚರ್ಚ್ ಅಂತ ಅಂದ್ಬಿಟ್ಟು ಚರ್ಚ್ ನೇಮು. ತುಂಬ ಡಿಸಿಪ್ಲಿನ್ ಆಗಿ ಮೇಂಟೈನ್ ಮಾಡಿದ್ರು ಮಾತ್ರ ಇದೊಂದು ಚರ್ಚು. ಸಖತ್ತಾಗಿತ್ತು ನೋಡೋದಕ್ಕೆ ಅಂತ ತೋರಿಸ್ತಾ ಇದ್ದೀವಿ ನೋಡಿ ಹೇಗಿದೆ ಅಂತ. ಗೈಸ್ ನೋಡಿದ್ದೆಲ್ಲ ಆಯಿತು, ನಡೀರಿ ಮೊದಲು ಇಲ್ಲಿಂದ ಗೋವಾಯಿಂದ ಜಾಗ ಖಾಲಿ ಮಾಡುವ, ಹೊರಡುವ. ಲೆಟ್ಸ್ ಗೋ ಗೈಸ್, ಲೆಟ್ಸ್ ಗೋ. ನಡೀರಿ ಬೇಗ ಹೊರಡೋಣ. ಜಸ್ಟ್ ಬಿಸಿಲು ಆಗೋಕ್ಕಿಂತ ಮುಂಚೆ ಅರ್ಧ ದಾರಿ ತಲುಪಿಡೋದ. ಬಿಸಿಲು ಜಾಸ್ತಿ ಆದರೆ ಎಲ್ಲ ಕಡೆ ಹುಡುಕಿತ್ಕೊಳ್ಳುತ್ತೆ ಗೊತ್ತಲ್ಲ. ಇವಾಗ ಹೆಂಗಿದ್ರೆ ಮಕ್ಕಳಾರೆ ಐತೆ ಬಿಸಿಗಳೆಲ್ಲ ತುಂಬ ಜಾಸ್ತಿ ಬೇರೆ ಐತಿ. ಅವನು ಅಡ್ಡ ಬೇರೆ ಬರ್ತಾರೆ ಸಾಯಕ್ಕೆ ಈ ಕಡೆ. ಎಲ್ಲಿಂದ ಎಲ್ಲಿಗೆ ಹೋದ್ರೆ ಇಂಥವ್ರೊಬ್ರು ಇದ್ದೇ ಇರ್ತಾರೆ, ಅಡ್ಡ ಬಂದ್ಕೊಂಡು ಇಂಡಿಕೇಟ್ರ್ ಆಗ್ತಲೇ ಲೆಫ್ಟ್ ಹಿಡ್ಕೊಳ್ಳೋದು. ಏನು ಮಾಡೋಣ, ಜನಗಳು ಎಷ್ಟು ಹೇಳಿದ್ರು ಬುದ್ಧಿ ಕೇಳಲ್ಲ. ನಾವೇನು ಮಾಡೋದು, ನಾವು ಸರಿಗಿದ್ರು ಅವ್ರು ಸರಿಗಿರಲ್ಲ. ಇಂಡಿಕೇಟ್ರ್ ಹಾಕಲ್ಲ, ಏನು ಹಾಕಲ್ಲ, ಹೆಂಗೆ ಬೇಕು ಹಂಗೆ ಒದ್ದಾಡೋದು. ಎಲ್ಲಿಂದ ಎಲ್ಲಿಗೆ ಹೋದ್ರು ಅಂಥವ್ರು ಇದ್ದೇ ಇರ್ತಾರೆ. ಅದೇ ಒಂದು ಪ್ರಾಬ್ಲಮ್ ಬೈಕರ್ಸ್ಗೆ. ಆಮೇಲೆ ಈ ರೋಡ್ ಸೈಡಲ್ಲಿರೋ ನಾಯಿಗಳು ಯಾವಾಗ ಹೆಂಗೆ ಅಟ್ಟಾರ್ಸ್ಕೊಬರ್ತೇವೆ ಅಂತ ಒಂದು ಗೊತ್ತಾಗಲ್ಲ, ಭಯಂಕರ. ಹಿಂಗೆ ಒಂಚೂರು ಏನಾದ್ರು ನಾವು ಹಿಂಗೆ ಲೆಫ್ಟ್ ಅಡಿತು ಅಂದರೆ ಗಾಡಿ ಉಚ್ಕೊಂಡು ಹೋಗುತ್ತೆ, ಕಾಲು ಕೈ ಉಚ್ಕೊಂಡು ಹೋಗುತ್ತೆ. ಏನು ಮಾಡೋಣ. ಅಯ್ಯೋ ನಮಗೂ ಸಾಕಾಗೋಗ್ಬಿಟ್ಟೈತೆ ಆ್ಯಕ್ಚುಲಿ ಕೆಲವೊಂದ್ಸಲ ಅಂತೂ ಭಯಂಕರ. ಆ್ಯಕ್ಚುಲಿ ಕರೆಕ್ಟಾಗಿ ಓಡಿಸೋದು ಅಂದರೆ ಯಾರು ಕರೆಕ್ಟಾಗಿ ಇರ್ತಾರೆ ನೋಡಿ, ಅವ್ರು ಕರೆಕ್ಟಾಗಿ ಓಡಿಸ್ತಾರೆ. ಏನು ಹಿಂಗೆ ಹೇಳ್ತಾ ಇದ್ದೀನಿ ಅಂತಾನ, ಅದೇ ನಿಜ. ಇನ್ನೇನು ಅಡ್ಡದಿಡ್ಡಿಯಾಗಿ ಓಡಿಸ್ತಾ ಇರ್ತಾರೆ ಕೆಲವರು. ಹೆಂಗೆ ಬೇಕು ಹಂಗೆ ಎಳಿತಾರೆ, ಹೆಂಗೆ ಬೇಕು ಹಂಗೆ ರೈಟ್ ಕೆಳಿತಾರೆ, ಲೆಫ್ಟ್ ಕೆಳಿತಾರೆ, ಇಲ್ಲ ಬ್ರೇಕ್ ಹಾಕೊಂಡು ನಡೆಸೋದು ಸೆಂಟ್ರ್ ರೋಡಲ್ಲಿ ನಮ್ಮನ್ನು ಕಿತ್ಕೊ ಅಂತ. ಮುರುಡೇಶ್ವರ 1 hour ಹತ್ರ ರೀಚ್ ಆಗಿ ಮತ್ತೆ ನಾನು ಅಲ್ಲಿವರೆಗೂ ಕ್ಯಾಮ್ರಾ ಆಫ್ ಮಾಡ್ತೀನಿ. ಸರಿ, ನಡೀರಿ. ಹಾಯ್ ಹಲೋ ಗೈಸ್, ನಿಯರ್ ಮುರುಡೇಶ್ವರ ಹತ್ರ ಇದ್ದೀನಿ. ಫೈನಲಿ ರೀಚ್ಡ್ ಮುರುಡೇಶ್ವರ್. ಆ್ಯಕ್ಚುಲಿ ಪ್ಲ್ಯಾನ್ ಇಲ್ಲೇ ಮುರುಡೇಶ್ವರಲ್ಲೇ ಹಾಲ್ಟಿರೋಣ ಇವತ್ತು ಅಂದ್ಬಿಟ್ಟು ಪ್ಲ್ಯಾನ್ ಮಾಡಿದ್ದೀನಿ. ಅದಕ್ಕೆ ಮುರುಡೇಶ್ವರದಲ್ಲೇ ಹಾಲ್ಟಿದ್ದು, ಅಲ್ಲಿ ಯಾವ ಥರ ರೂಮ್ ಇರುತ್ತೆ ಅಂತ ನಿಮಗೆ ತೋರಿಸ್ತೀನಿ. ನಡೀರಿ ಹೋಗೋಣ. ಒನ್ ಅವರಿಂದ ಮುರುಡೇಶ್ವರ ರೋಡ್ ಸ್ಟ್ರಕ್ಚರ್ ಸಖತ್ತಾಗಿದೆ. ಒಂಥರ ಕರ್ವ್ಸ್ ಎಲ್ಲ ಸಿಗುತ್ತೆ ನಿಮಗೆ ಅದರಲ್ಲಿ. ಸಖತ್ತಾಗಿದೆ ಆ್ಯಕ್ಚುಲಿ ಇದು. ಅಲ್ಲಿ ಓಡಿಸೋದಕ್ಕೆ ನನಗೂ ಇಷ್ಟ ಆಗುತ್ತೆ. ಇದೊಂದು ಸೆಕೆಂಡ್ ಟೈಮ್ ಥರ್ಡ್ ಟೈಮ್ ಏನೋ ಬರ್ತಾ ಇರೋದು ಈ ರೋಡ್ಗೆ. ಬಟ್ ನಾ ಸಖತ್ತಾಗಿರುತ್ತೆ ಮಾತ್ರ ಇದಂತೂ. ಗೈಸ್, ಮುರುಡೇಶ್ವರಲ್ಲಿ ರೂಮ್ ತೊಗೊಂಡಿದ್ದೀನಿ ನೋಡಿ, ನಿಯರ್ ಬೀಚ್ ಇದೇನು ರೂಮ್ ತೊಗೊಂಡಿರೋದು. ಹೆಂಗಿದೆ ಅಂತ ನೋಡಿ. ಫುಲ್ ಬಾಡಿ ಟಯರ್ಡ್ ಆಗಿತ್ತು ಅಂತ ನಿಯರ್ ಬೀಚ್ ಹತ್ರ ಮಾಡಿದ್ದು. ಅದಕ್ಕೋಸ್ಕರ ಬೀಚಲ್ಲಿ ಹೋಗಿ
ಎಲ್ಲ ವಿಡಿಯೋ ಗಿಡ ಎಲ್ಲ ತಗೊಂಡು ಇನ್ನೊಂದು ಬೀಚಲ್ಲಿ ವಿಡಿಯೋ ಮಾಡ್ಕೊತಾ ಇದ್ದಾರೆ. ಬಿಸಿಲಿದ್ದಕ್ಕೂ ಬೀಚಲ್ಲಿ ಆಡೋದಕ್ಕೂ ತುಂಬ ಸಖತ್ತಾಗಿರುತ್ತೆ ಗುರು. ಬಿಸಿಲಿದ್ಬಿಟ್ರಂತೂ ಅದು ಸಂಜೆ ಟೈಮಲ್ಲಿ ಹಂಗೆ ಮಲ್ಕೊಬಿಟ್ಟಿದ್ದೆ ನಾನಂತೂ ಅಲ್ಲೇ ಬೀಚಲ್ಲಿ ಒಂದು ರೌಂಡ್ ನೋಡಿ. ಫೈನಲಿ ಗೈಸ್ ಎಲ್ಲ ಮುಗೀತು. ಊಟ ಮಾಡೋಣ ಅಂತ ಈಚೆ ಬಂದಿದ್ದೀವಿ. ದೋಸೆ ಚೆನ್ನಾಗಿತ್ತು. ಇಲ್ಲಿಗೆ ನನ್ನ ಬ್ಯಾಂಗ್ಳೂರ್ ಟು ಗೋವಾ ಡೇ 3 ವಿಡಿಯೋ ಕಂಪ್ಲೀಟ್ ಆಗಿದೆ. ಮತ್ತೆ ನಾಳೆ ಸಿಗುವ. ಅಲ್ಲಿವರೆಗೂ ಟೇಕ್ ಕೇರ್ ಅಂಡ್ ಬೈ. ಸಿ ಯು. ಬೈ.